ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್. ಸೊ ಗೈಸ್, ಈಗ ತಾನೇ ಒಬ್ಬನೇ ನಾನು ನೋಡ್ಕೊಂತು ಇಲ್ಲಿ ಬಸ್ ಬರ್ತೈತಲ್ಲ 1 ಕಿಲೋಮೀಟ್ರ್ ನಮ್ಮ ಮನೇಲಿಂದ ದೂರ ಇದೆ. ಇಲ್ಲಿ ಹೋಗಾಕಿದ್ದೀನಿ, ನೋಡ್ಬೋದು ನೀವು. ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ. ಹಾಗೆ ಒಬ್ಬನೇ ಹೋಗತ್ತೀನಿ. ಫ್ರೆಂಡ್ಸ್ ಯಾರು ಬರೋದಿಲ್ಲ ಅಂದರು. ಈಗ ಒಬ್ಬನೇ ನಡ್ಕೊತ ಹೋಗತ್ತೀನಿ. ನೀವು ನೋಡ್ಬೋದು ಬಸ್ ಸ್ಟ್ಯಾಂಡ್ ಇನ್ನೂ 1/2 ಕಿಲೋಮೀಟ್ರ್ ದೂರ ಇದೆ, ಡಿಸ್ಟೆನ್ಸ್ ಇದೆ. ಹಾಗಾಗಿ ಬನ್ನಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೇಚರ್ ಹೇಗಿದೆ ಅಂತ. ಅದು ಫ್ರೆಂಡ್ಸ್, ನಮ್ಮ ಊರಲ್ಲಿ ನಾ ಇಲ್ಲಿ ರಸ್ತೆ ದಾಟಿ ಹೋಗೋದೇನಲ್ಲ, ನೋಡ್ಬೋದು ಆಚೆ ಈಚೆ ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು ಹೇಗೆ ಭಾಳ ಕೆಲಸಗಳು ಮಾಡ್ತಾ ಇದ್ದಾರೆ, ಯಾರೂ ಇಲ್ಲ. ಆದರೆ ನೋಡ್ಬೋದು ನೀವು ಹೇಗೆ ನೇಚರ್ ಹೇಗೆ ಕಾಣ್ತಾ ಇದೆ ನಿಮಗೆ. ಈಗ 8:20 ಆಗಿದೆ, ನೋಡ್ಬೋದು ನೀವು. ಕೆಲಸಗಳು ಮಾಡ್ತಾ ಇನ್ನೂ ಯಾರೂ ಬಂದಿಲ್ಲ. ಹಾಗೆ ನಾನು ಈ ಕಡೆ ನೋಡ್ತಾ ಹೋಗುತ್ತಿದ್ದೇನೆ. ಈಗ ತಾನೇ ಬಂದಿದ್ದೇನೆ. ಟೈಮ್ ಎಷ್ಟು ಇದೆ ಅಂತ 12 ಆಗಿದೆ. ಈಗ 12 ಅಂದರೆ ಇಷ್ಟೇ ಜಲ್ದಿ ಬಂದೆ ಅಂತ ಎಲ್ಲರೂ ಕೇಳತ್ತಾರೆ. ನಂಗೆ ಏನು ಆನ್ಸರ್ ಹೇಳ್ಬೇಕಂತ ತಿಳಿವಲ್ಲ. ಒಂದೇ ಎಕ್ಸಾಮ್ ಇತ್ತಲ್ವ, ಅದಕ್ಕಾಗಿ ಮುಗಿಸಿ ಬಂದ್ಬಿಟ್ವೆ. ಒಂದೇ ಎಕ್ಸಾಮ್ ಇತ್ತಲ್ವ, ಅದಕ್ಕಾಗಿ ಇಲ್ಲಿ ಬಂದ ಮೇಲೆ ಎಲ್ಲಾರು ಕೇಳತ್ತಾರೆ. ಈ ಮಂದಿರು ಕೇಳತ್ತಾರೆ ಆ ಕಡೆಯಿಂದ ಬರುವಾಗ, ಎಲ್ಲರೂ ಇಷ್ಟು ಜಲ್ದಿ ಕಾಲೇಜ್ ಬಿಡ್ತಾ ಅಂತ ಏನ್ ಹೇಳ್ಬೇಕು ಅಂತ ತಿಳಿವಲ್ದು. ಎಕ್ಸಾಮ್ ಇತ್ತಲ್ವ, ಅದಕ್ಕೆ ನಾನು ಜಲ್ದಿ ಬಂದ್ಬಿಟ್ಟೆ. ಈಗ ಸ್ವಲ್ಪ ಇಲ್ಲಿ ಎಲ್ಲಿ ಅದಾವಲ್ಲ ಇವು ಹಿಂಗ್ ಮಾಡಿ ಇಡೋಣ, ಏಕೆಂದ್ರೆ ಇಲ್ಲಾಂದ್ರೆ ಹಾಳಾಗಿ ಹೋಗ್ಬಿಡ್ತೇವೆ ಇವು. ಅದಾಗಿ ನೋಡಿ ಎಷ್ಟು ಇದೆ ಅಂದ್ರೆ 100 ಎಲೆ ಇದೆ ವಯಸ್ಸಿದ್ದು. ಒಂದು ವಾರದಲ್ಲಿ ಎಲ್ಲ ಇರೋದಿಲ್ಲ ಇವು, ಒಂದು ವಾರದಲ್ಲಿ ಎಲ್ಲ ತಿಂದು ಬಿಡ್ತಾರೆ. ಹೀಗಾಗಿ ಚಂದಾಗಿ ಸ್ವಲ್ಪ ಇಟ್ರೆ ಭಾಳ ದಿನ ಬರ್ತವೆ. ಒಂದು ವಾರ ಬಂದ್ರೆ ಸಾಕು, ಒಂದು ವಾರದಲ್ಲಿ ಎಲ್ಲರೂ ತಿಂದು ಬಿಡ್ತಾರೆ ಇದನ್ನು ತಗೊಂಡು. ನೋಡ್ಬೋದು ನೀವು, ಇಷ್ಟೆಲ್ಲ ಇವೆ ಮತ್ತು ಇದರಲ್ಲಿ ಇವೆ, ಭಾಳ ಇವೆ. ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ. ಫುಲ್ ತುಂಬಿದೆ ಇದು. ಈಗ ಹೊರಿಸಾಗಬೇಕು ಇದಕ್ಕೆ. ಈಗ ನೋಡಿ ಇಲ್ಲಿ ಎಲ್ಲ ಇದೆ ಫ್ರೆಂಡ್ಸ್. ಇದು 100 ಎಲೆ ಇದೆ ಅಲ್ಲ, ಅದಕ್ಕಾಗಿ ನೋಡ್ಬೋದು. ಇಲ್ಲಿ ಇದರಲ್ಲಿ ಇದೆ ನೋಡಿ, ಇದು ಮುಂದೆ ಇದೆ. ಇದು ನಿಮ್ಗೆ ಕಾಣುವಲ್ದೇನೋ, ಇಲ್ಲಿ ನೋಡ್ಬೋದು ನೀವು ಇವೆಲ್ಲ. ಈಗ ನಾನು ಈಗ ತಾನೇ ಜಸ್ಟ್ ಸ್ವಲ್ಪ ರೆಸ್ಟ್ ತಗೊಂಡಿದ್ದೆ, ಈಗ ತಾನೇ ಎದ್ದಿದ್ದೇನೆ. ಬನ್ನಿ ಸ್ವಲ್ಪ ಹೊರ ಹೋಗೋಣ. ಹೊರಗೆ ಹೋಗಿ ಸ್ವಲ್ಪ ಹಾಗೆ ಹೊರಗಡೆ. ಈಗ ಟೈಮ್ ಆಗಿದೆ 5 PM. ಭಾಳ ಬ್ರಷ್ ಆಯ್ತು, ಅದು ಸ್ವಲ್ಪ ಐತಿ. ಇದೆಲ್ಲ ತೆಗಿಬೇಕಪ್ಪ. ಇಲ್ಲಿ ನಿಂತ್ರೆ ಏನು ಸ್ವಲ್ಪ ಎದ್ದೈತಿ ಇದೆ. ಹೇಗೈತಿ ನೋಡ್ಬೋದು ಎಂತ ಹುಲ್ಲು ಬಂದಿದೆ ಅಂತ. ಭಾಳ ಹುಲ್ಲು ಬಂದಿದೆ, ಅದಕ್ಕಾಗಿ ಕ್ಲೀನ್ ಮಾಡತ್ತೀವಿ ನಾವು ಇಲ್ಲಿ. ನೋಡಿ ಇಲ್ಲಿ ಕ್ಲೀನ್ ಮಾಡತ್ತೀವಿ. ಈಗ ಸ್ವಲ್ಪ ಕ್ಲೀನ್ ಮಾಡಿದ್ದೇವೆ. ಹಾಗೆ ಈಗ ಸ್ವಲ್ಪ ಇನ್ನೂ ಭಾಳ ಇದೆ, ಅದು ನೋಡ್ಬೋದು. ಹೀಗೆ ಅಲ್ಲಿ ಮಠ ಇದೆ, ಸೊ ಅದು ಕ್ಲೀನ್ ಮಾಡಬೇಕು. ಯಾಕಂದರೆ ನಾನು ಸ್ವಲ್ಪ ಟೈರ್ಡ್ ಆಗಿದ್ದೆ ಅಲ್ಲ, ಅದಕ್ಕೆ ಕೆಲಸನೇ ಮಾಡಿಲ್ಲ. ನಮ್ಮ ದೊಡ್ಡಪ್ಪನೇ ಅಷ್ಟೇ ಮಾಡತ್ತಿದ್ರು. ಈಗ ತಗೊಳ್ಳಿ ಬನ್ನಿ ಟೀ ಕುಡಿಯೋಣ. ಸ್ವಲ್ಪ ಟೀ ಕುಡಿಯೋಂಗಾಗ್ತೈತಲ್ಲ, ಅದಕ್ಕಾಗಿ ಸ್ವಲ್ಪ ಟೀ ಕುಡಿದು ಆಮೇಲೆ ಮತ್ತೆ ಹಿತೇನ ಅಲ್ಲಿ ಕೆಲಸ ಮಾಡಕ್ಕೆ ಹೋಗಿದ್ದೆ. ಆದರೆ ಅವ್ರು ಮಾಡತ್ತಿದ್ದಾರಲ್ಲ, ಅದಕ್ಕೆ ಮಾಡಕ್ಕೆ ಹೋಗಿಲ್ಲ. ಈಗ ಸ್ವಲ್ಪ ಟೀ ಕುಡಿಯೋಣ. ಟೀ ನೋಡ್ಬೋದು. ಈಗ ಬ್ಲ್ಯಾಕ್ ಟೀ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಕೊಳಕತ್ತೀನಿ ಬ್ಲ್ಯಾಕ್ ಟೀ. ಚೆನ್ನಾಗಿದೆ ಅಲ್ವಾ? ನಾನು ಆದರೆ ಕುಡಿಯೋದಿಲ್ಲ, ಬ್ರೆಡ್ ಇರ್ತೈತಲ್ಲ ಅದಕ್ಕೆ ಅಷ್ಟೇ ತಿಂತೇನೆ. ಇಲ್ಲಾಂದ್ರೆ ಇನ್ನು ಚಾನೆ ಮತ್ತು ಕುಡಿಯೋದಿಲ್ಲ ಜಾಸ್ತಿಯಾಗಿ ಮಾಡಿದೆ. ಇಷ್ಟೆಲ್ಲ ತೆಗಿಬೇಕಂದ್ರೆ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಎಷ್ಟು ಜಲ್ದಿನ ಮಾಡಿದ್ದಾರೆ. 50 ಮಿನಿಟ್ಸಲ್ಲಿ ಇದೆಲ್ಲ ಕ್ಲೀನ್ ಹೇಗಿದೆ ನೋಡಿ. ಹೀಗೆಲ್ಲ ಕ್ಲೀನ್ ಹೇಗೆ ಕಾಣ್ತಾ ಇದೆ ನಿಮಗೂ? ಚಲೋ ಕಾಣ್ತಾ ಇದೆವಲ್ವಾ? ನೋಡಿ ಇದೆಲ್ಲ ಹೇಗೆ ಹುಲ್ಲೆಲ್ಲ ಅಲ್ಲಿ ಸ್ವಲ್ಪ ಇದೆ, ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಈಗ ನೋಡ್ಬೋದು ಎಲ್ಲ ಕ್ಲೀನ್ ಆಗಿ ಹೋಗಿದೆ ಈ ಕಡೆಯಿಂದ. ಇದೆಲ್ಲ ಕ್ಲೀನ್ ಆಗಿದೆ. ಓನ್ಲಿ 50 ಮಿನಿಟ್ಸಲ್ಲಿ ಎಲ್ಲ ಕ್ಲೀನ್ ಆಗಿದೆ. ಈಗ ನೋಡ್ಬೋದು ಅಲ್ಲಿ ಕ್ರಿಕೆಟ್ ಆಡತ್ತಾರೆ. ಚೋಟಾ ಬೌಂಡ್ರಿ, ಚೋಟೆ ಹುಡುಗರು ಕ್ರಿಕೆಟ್ ಆಡ್ತಿದ್ದಾರೆ ಅಲ್ಲಿ. ಹೇಗೆ ನಾವು ಆಡ್ತಿದ್ವಿ ಅವಾಗ, ನೋಡ್ಬೋದು ನೀವು. ಅಲ್ಲಿ ಎಲ್ಲಿ ನೋಡಿ, ಇಲ್ಲ ಟಾಮಿ ಬಂದಿದೆ ಒಂದು. ಈಗ ಹೇಗೆ ಎದುರಿಸ್ತೀನಿ ನೋಡಿ. ನೋಡಿ ಗೈಸ್ ಹೇಗೆ ಎದುರಿಸ್ ನೋಡಿ. ನೋಡಿ ಹೇಗೆ ಓಡ್ತಾ ಇದ್ದೆ ನೋಡಿ. ಈಗ ನೋಡಿ ಓಡುವಲ್ದು ಗೈಸ್, ಅದು ಎದುರವಲ್ದು ಅದು. ನೋಡಿ ಕಲ್ಲು ನೋಡಿ ಓಡೋ ಹತ್ತಿದೆ. ಈಗ ಗೈಸ್ ಈಗ ತಾನೇ 9 ಗಂಟೆ ಆಗಿದೆ. ನೀವು ನೋಡ್ಬೋದು, ನಾನು ಸ್ವಲ್ಪ ಹೊರ ಹೋಗಿದ್ದೆ, ಕೆಲಸ ಇತ್ತಲ್ವ, ಅದಕ್ಕಾಗಿ ಈಗ ಬ್ಲಾಗೇ ಮಾಡಿದ್ದಿಲ್ಲ. ಈಗ ಮಾಡಾಕ್ತೀನಿ. ಇವತ್ತು ಬ್ಲಾಗ್ ಎಷ್ಟಾದರೂ ಹಾಕಲೇಬೇಕು, ಟೈಮ್ ಆಗಿದೆ ಅಲ್ವಾ? ಅದಕ್ಕಾಗಿ ಬ್ಲಾಗ್ ಹಾಕೋಣ ಬನ್ನಿ. ಇದು ಆರ್ಡರ್ ಮಾಡಿದ್ದೆ ಡ್ರೆಸ್. ನೋಡ್ಬೋದು ನೀ ಡ್ರೆಸ್ಸಿನ ಕವರ್ ಇಲ್ಲಿದೆ. ಅದೇ ಡ್ರೆಸ್ ತೊಗೊಂಡು ಹೋಗಿದ್ದಾರೆ ಅಲ್ಲಿ. ನಮ್ಮ ಬ್ರೋ ಒಬ್ಬರು ತೊಗೊಂಡು ಹೋಗಿದ್ದಾರೆ, ಅವರು ತೋರ್ಸೋಕ್ಕೆ. ನೋಡ್ಬೋದು ಇಲ್ಲಿಲ್ಲ ಅದು. ಈಗ ಅವ್ರಿಗೆ ಸ್ವಲ್ಪ ಪ್ಯಾಕಿಂಗ್ ಅವರು ಚಲೋ ಇದೆ ಅಂತ ತೋರ್ಸೋಕ್ಕೆ ಹೋಗಿದ್ದಾರೆ. ಕವರ್ ಅಷ್ಟೇ ನಮ್ಮ ಹತ್ರ ಇದೆ. ನೋಡ್ಬೋದು ನೀವು ಡ್ರೆಸ್ ಆರ್ಡರ್ ಮಾಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ತೋರಿಸ್ತೀನಿ ನಿಮಗೆ ಡ್ರೆಸ್ ಹೇಗಿದೆ ಅಂತ. ಈಗ ಈಗ ಮಕ್ಕಳಿಗೆ ಹಸ್ಕಿ ರೆಡಿ ಆಗ್ತೀವಿ. ನೋಡ್ಬೋದು ಈಗ ಟೈಮ್ ಆಗಿದೆ ಅಲ್ಲ, 9:30 ಆಗಿದೆ. ಈಗ ಹಸ್ಕಿ ರೆಡಿ ಆಗ್ತಿದೆ. ಊಟ ಮಕ್ಕಳೋದು ನೋಡ್ಬೋದು ನೀವು. ಈಗ ತಾನೇ ಊಟ ಮಾಡ್ಬೇಕಂದ್ರೆ ಅಲ್ಲಿ ಮಾವಿನಕಾಯಿ ಇದೆ, ಅವು ಹಣ್ಣಾಗ್ಯಾವೆಲ್ಲ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಅದಾವು ಸ್ವಲ್ಪ ಗಿಡಕ್ಕೂ ಅದಾವು, ಇನ್ನೂ ಹರಿಲಿಲ್ಲ.
ಈಗ ಗಿಡಕ್ಕೆ ಹೋಗಿ ಹರಿಬೇಕು, ಸ್ವಲ್ಪನೇ ಹರಿ ತಂದಿದ್ದೆ ನಾನು. ನಿಮ್ಗೆ ಮುಂಜಾನೆ ತೋರಿಸ್ತೀನಿ ಗಿಡಗಳು ಹೇಗಿದಾವೆ ಅಂತ. ಬನ್ನಿ ಈಗ ಅವು ಹಣ್ಣಾಗಿವೆಲ್ಲ ನೋಡೋಣ, ನಿಮ್ಗೆ ತೋರಿಸ್ತೀನಿ ಅವು. ಬನ್ನಿ ಫ್ರೆಂಡ್ಸ್, ಬರ್ರಿ ಇಲ್ಲಿ ಅವು ತೆಳಗೆ ಇಟ್ಟಿದ್ದೆ, ಅವು ತೆಳಗಿದಾವೆ ನೋಡ್ಬೋದು ನೀವು. ಇಷ್ಟೆಲ್ಲ ಇದೆ, ಆದ್ರೆ ಇನ್ನೂ ಬಾಳ ಇದೆ, ಆದ್ರೆ ತಕೊಂಡಿಲ್ಲ. ಇಷ್ಟೆಲ್ಲ ಇದೆ ಈಗ ನೋಡೋಣ ಫ್ರೆಂಡ್ಸ್. ಇದು ಅದು ಹೋಗಿದೆ ನೋಡಿ, ಇಲ್ಲಿ ಇದು ಕೊಳಕ್ಕಾಗಿ ಹೋಗಿದೆ. ಇದು ಹೊರಗಿಡೋಣ, ಇದು ನೋಡೋಣ. ಇದು ಸ್ವಲ್ಪ ಹಣ್ಣಾಗಿಲ್ಲ ಇನ್ನು, ನೋಡೋಣ ಮತ್ತೆ ನೋಡೋಣ. ಹಾ ಫ್ರೆಂಡ್ಸ್, ಇದು ಹಣ್ಣಾಗಿದೆ, ಇದು ಕ್ವಾಲಿಟಿ ಆಗಿ ಕಾಣ್ತಾ ಇದೆ ಸ್ವಲ್ಪ. ನೋಡೋಣ ಬನ್ನಿ ಮತ್ತೆ ಹುಡ್ಕೋಣ. ಇಲ್ಲಿ ಫ್ರೆಂಡ್ಸ್ ಇವು ಹಣ್ಣಾಗ್ಯಾವ ನೋಡ್ಬೋದು ನೀವು ಇಲ್ಲಿ. ಇದು ಗೈಸ್ ಇದು ಹೋಗಿದೆ, ಇದು ಹೋಗಿದೆ ಹಣ್ಣು. ಇದು ಚಲೋ ಆಗಿಲ್ಲ, ಇದು ಚಲೋ ಐತಿ. ಇದು ನೋಡೋಣ, ಇದು ಐತಿ. 3 ತಗೊಂಡು ಹೋಗೋಣ ಫ್ರೆಂಡ್ಸ್, ಮತ್ತೆ ಆಮೇಲೆ ಮತ್ತೆ ಬರೋಣ. ನೋಡ್ಬೋದು ನೀವು ಇಷ್ಟೆಲ್ಲ ಫ್ರೆಂಡ್ಸ್. ಇಲ್ಲೊಂದು ಹೋಗಿದೆ, ಕೊಳಕ್ಕೆ ಹೋಗಿದೆ, ಇದು ಕೊಳಕ್ಕೆ ಹೋಗಿದೆ ಫ್ರೆಂಡ್ಸ್. ಇವು 3 ಚಲೋ ಇದೆ. ನೋಡೋಣ ಮತ್ತೆ ಹುಡ್ಕೋಣ. ಇಲ್ಲ ಫ್ರೆಂಡ್ಸ್, ಇಷ್ಟಿದಾವೆ. ನಿಮ್ಗೂ ಬೇಕಾದ್ರೆ ಹೇಳಿ, ನಿಮ್ಗೂ ಪಾರ್ಸಲ್ ಕೊಡ್ತೀನಿ. ಇನ್ನು ಗಿಡಕ್ಕೆ ಬಹಳಷ್ಟು ಇದೆ, ತಗೊಂಡು ಹೋಗ್ಯಾನ. 3 ಇಟ್ಕೊಳ್ಳೋಣ ಬನ್ನಿ. ಎಷ್ಟು ಎಲೋ ಆಗಿದೆ ನೋಡಬಹುದು, ಹಾಗೆ ನೋಡಿದ್ರೆ ತಿನ್ಬೇಕನ್ನಿಸ್ತಾ ಇದೆ. ಬಹಳಷ್ಟು ಹಣ್ಣಾಗಿವೆ, ಇದು ತಿನ್ನಲಿಕ್ಕೆ ಬಹಳಷ್ಟು ಟೇಸ್ಟಿ. ಹೀಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.